ಹೆಣ ಬಿದ್ದ ಮೇಲೂ ವಾಲ್ಮೀಕಿ ಪ್ರತಿಷ್ಠಾಪನೆ ನಾವು ಮಾಡೇ ಮಾಡ್ತೀವಿ ಮೂರ್ತಿಯನ್ನ ಅಂತಿರಲ್ಲ. ಭರತ್ ರೆಡ್ಡಿ ಅವರಿಗೆ ನಂದು ಒಂದೇ ಪ್ರಶ್ನೆ, ಏನು ಸರ್ ಕಾರ್ಯಕರ್ತರ ಹೆಣ ಬಿದ್ದರೂ ನಿಮಗೆ ಪ್ರತಿಷ್ಠಾಪನೆ ಮಾಡೇ ತಿರ್ತೀವಿ ಎನ್ನುವ ಹುಮ್ಮಸ್ಸು ಜೋಶ್ ಎಲ್ಲಿಂದ ಬರಕ್ಕೆ ಸಾಧ್ಯ? ಯಾಕೆ ಸರ್ ಹಿಂಗೆ ಮಾಡ್ತೀರಿ? ಮಾನವೀಯತೆ ಅನ್ನೋದಿಲ್ವಾ? ಚಪ್ಪಲಿ ಹರ್ಕೊಂಡು ಆ ಮನುಷ್ಯ ಬ್ಯಾನರ್ ಕಟ್ಟಕ್ಕೆ ಅಂತ ನಿಮ್ಮ ಹಿಂದೆ ಬಂದಿದ್ದಾನೆ, ಅವನಿಗೆ ಕೊಡುವಂತಹ ಬೆಲೆ ಇದೇನಾ? ಸೂತ್ಕದ ಮನೆ ಮುಂದೆ ಹೋಗಿ ನೀವು ಜೋಶ ಕುಣಿತೀರಾ? ಪ್ರತಿಷ್ಠಾಪನೆ ನಾವೇ ಮಾಡಿದ್ವಿ ಅಂತ ಕುಣಿತೀರಾ ನೀವುಗಳು? ಏನು ಇನ್ನೂ ಅಸಹ್ಯ ಏನು? ಆಮೇಲೆ ಇಲ್ಲಿ ಬಿಜೆಪಿಗೂ ಹೇಳೋದಲ್ಲ, JDS ಕಾಂಗ್ರೆಸ್ ಯಾವುದೂ ಅಲ್ಲ, ಯಾವುದಾದ್ರೂ ಪಕ್ಷದ ಕಾರ್ಯಕರ್ತನಾಗ್ತಾ ಇದ್ದೀರಾ ಅಂದರೆ ನಿಮಗೆ ಅದರಿಂದ ಏನು ಲಾಭ ಸಿಗುತ್ತೆ ಯೋಚನೆ ಮಾಡಿ. ಅವರು ನಿಮ್ಗಳಿಂದ ಲಾಭ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ, ಏನಕ್ಕೂ ಬರಲ್ಲ. ಹಬ್ಬ ಅಂದ್ರೆ ನಾನು ಹೇಳಿದ್ನಲ್ಲ, ಚಟ್ಟ ತಗೊಂಡೋಗಿ ಮಣ್ಣಿಗೆ ಹಾಕೋದು ಅಥವಾ ಸುಡೋ ತನಕ ಮಾತ್ರ ಬರ್ತಾರೆ. ನಾಳೆ ದಿನ ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರ ಮಕ್ಕಳಾಗಿರಲ್ಲ. ಯೋಚನೆ ಮಾಡಿ. ಕಾರ್ಯಕರ್ತರು ಅಂದ್ಕೊಂಡು ಮನೆ ಬಿಟ್ಟು ಈ ಚಪ್ರ ಹಾಕೋದು, ಶಾಮಿಯಾನೋ ಬ್ಯಾನರ್ ಕಟ್ಟೋಕ್ಕಿಂತ ಮುಂಚೆ ನಿಮ್ಮ ಮನೆಯವ್ರಿಗೆ ದುಡೀರಿ. ಇಲ್ಲಾಂದ್ರೆ ಹಿಂಗೆ ಕುತ್ಕೊಂಡು ಹೆಣ ಬಿದ್ಮೇಲೆ ನಾವು ಮಾತಾಡ್ಬೇಕಾಗುತ್ತೆ.